ಶಿವಾಜಿ ಮೆರವಣಿಗೆ ಕಲ್ಲೆಸೆತ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕೋತ. ಪಾಕ್ ಪರ ಘೋಷಣೆ, ಪಾಕ್ ಬೆಂಬಲ ಅಂತ ಬಿಜೆಪಿ ಆರೋಪ. ಬಿಜೆಪಿಯಿಂದ ರಾಜಕೀಯ ಅಂತ ಆರ್ಬಿ ತಿಮ್ಮಾಪುರ ತಿರುಗೇಟು. ಬಾಗಲಕೋಟೆ ಕಲ್ಲು ತೂರಾಟದ ಸುತ್ತ ರಾಜಕೀಯ ಕದನ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಇಂಥ ಕೃತ್ಯ ನಡೆಯೋದು ಅಂತ ಬಿಜೆಪಿ ಬ್ರಹ್ಮಾಸ್ತ್ರ ಬಿಟ್ಟಿದೆ. ಈ ನಡುವೆ ಇವತ್ತು ಬಾಗಲಕೋಟೆಯಲ್ಲಿ ಹಿಂದೂ ಮುಖಂಡರು, ಕಾರ್ಯಕರ್ತರು ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ರಾಜ್ಯಸಭೆಯ ಬಿಜೆಪಿ ಸದಸ್ಯ ನಾರಾಯಣಸಾ ಭಾಂಡ್ಗೆ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿ, ನಮ್ಮ ಸಹನೆಯನ್ನ ಹೇಡಿತನ ಅಂದುಕೊಳ್ಬೇಡಿ ಅಂತ ಎಚ್ಚರಿಕೆ ರವಾನಿಸಿದ್ರು. ಹಿಂದೂ ಸಮಾಜ ಹೇಡಿ ಸಮಾಜ ಅಲ್ಲ, ಇದು ಜ್ಞಾಪಕದಲ್ಲಿ ಇಟ್ಕೋರಿ. ಸಹನತೆ ಮಾಡ್ತೀವಿ ನಾವು, ಹಿಂದೂಗಳು ಸಹನೆ ಮಾಡ್ತೀವಿ. ಆದರೆ ನಮ್ಮ ಸಹನತೆಯನ್ನು ನಮ್ಮ ದುರ್ಬಲತೆ ಅಂತ ತಿಳ್ಕೋಬಾರ್ದು. ಇಷ್ಟು ಮಾತ್ರ ಅಲ್ಲ, ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಆರೋಪಿಸಿದ ನಾರಾಯಣಸಾ ಭಾಂಡ್ಗೆ ರಾಜ್ಯ ಸರ್ಕಾರ ಮುಸ್ಲಿಮರ ಪರ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಈ ರೀತಿ ಕೃತ್ಯಗಳು ಯಾಕಾಗುತ್ತೆ ಅಂತ ಪ್ರಶ್ನಿಸಿದ್ರು. ನೀವು ಮುಸಲ್ಮಾನರ ಪರವಾಗಿ ನಿಲ್ಲುವುದನ್ನು ಬಿಡಿ, ಹಿಂದೂ ಸಮಾಜ ಇವತ್ತು ಏನು ಅವಮಾನ ಆಗಿದೆ, ಆ ಕಳಂಕವನ್ನು ಅಳಿಸ್ತಕ್ಕಂಥ ಕೆಲಸ ಮೊದಲು ಸರ್ಕಾರ ಮಾಡಬೇಕಂತ ವಿನಂತಿ ಮಾಡ್ತೀನಿ. ನಿಮ್ಮ ಸರ್ಕಾರ ಬಂದಾಗ ಯಾಕೆ ಹಿಂಗಾಗ್ತದೆ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ರೆ, ಭಾರತದ್ದೇ ಅದರಲ್ಲೂ ಮತ್ತು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಬಹಳ ಪಕ್ಕ ಇದೆ. ಆದರೆ ಅವರಿಗೆ ನೀವು ಒತ್ತಡ ಹಾಕ್ತೀರಿ, ತುಷ್ಟೀಕರಣದ ಹೆಸರಿನಲ್ಲಿ ಅವರನ್ನ ಫ್ರೀ ಬಿಡ್ತೀರಿ. ಇನ್ನು ವಿಪಕ್ಷ ನಾಯಕ ಅಶೋಕ್ ಒಂದು ಹೆಜ್ಜೆ ಮುಂದೆ ಹೋಗಿ ಕಲ್ಲು ತೂರಿದವರಿಗೆ ಪಾಕಿಸ್ತಾನದ ಲಿಂಕ್ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನುಳಿದ ಬಿಜೆಪಿ ನಾಯಕರು ಮಸೀದಿ ದುರ್ಬಳಕೆ ಬಗ್ಗೆ ಗಮನ ಹರಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕಲ್ಲು ತೂರಾಟ ಮಾಡಿರುವಂಥದ್ದು, ಹಲ್ಲೆ ಮಾಡಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇವರಿಗೆ ಪಾಕಿಸ್ತಾನದ ಬೆಂಬಲ ಇದೆಯೋ, ಬಾಂಗ್ಲಾದೇಶದ ಬೆಂಬಲ ಇದೆಯೋ ಕಂಡುಹಿಡಿಬೇಕು. ಈ ಸರ್ಕಾರ ಇಂದಲಿಂದ ಪ್ರೋತ್ಸಾಹವನ್ನು ಕೊಡ್ತಿದೆ ಅಂತೇಳಿ ನಾವು ಆಪಾದನೆ ಮಾಡಬೇಕಾಗುತ್ತೆ. ಯಾವ ರೀತಿಯ ಪ್ರೋತ್ಸಾಹ ಕೊಡ್ತಾ ಇದೆ? ಯಾರೇ ಇಂಥದ್ದನ್ನು ಮಾಡಿದಾಗ ತಕ್ಷಣ ಅವರ ವಿರುದ್ಧ ಕ್ರಮಗಳು ಜರುಗಿದ್ರೆ ಮುಂದುವರಿಯಲಿಲ್ಲ. ಈ ಮಸೀದಿಗಳ ದುರ್ಬಳಕೆ ಆಗ್ತಿದೆ ಅನ್ನೋಂಥದ್ದು ಗೊತ್ತಿದ್ರು ಸಹ ಎಲ್ಲೋ ಒಂದು ಅದಕ್ಕೆ ಕ್ರಮವನ್ನ ಪೂರ್ವ ಯೋಜಿತವಾಗಿ ಕ್ರಮ ವಹಿಸುವಂಥದ್ದನ್ನ ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂತ. ಇಂಥ ದೇಶದ್ರೋಹಿಗಳನ್ನ ತತ್ಕ್ಷಣ ಒದ್ದು ಒಳಗಾಕುವಂತ ಕೆಲಸ ಮಾಡಬೇಕು. ಇಂಥ ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನ ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು. ಆದರೆ ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ರಾಜಕೀಯವಾಗಿ ಘಟನೆಯನ್ನ ಬಳಸಿಕೊಳ್ಬೇಡಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಪ್ರಚೋದನಾತ್ಮಕವಾದ ಭಾಷಣ ಮಾಡಿ ರಾಜಕೀಯವಾಗಿ ಉಪಯೋಗ ಮಾಡ್ತಕ್ಕಂಥ ಕೆಲವು ಕೃತ್ಯಗಳು, ಇದನ್ನ ಶಾಂತಿಯುತವಾಗಿ ಒಯ್ಬೇಕಂತಕ್ಕಂಥದ್ದು ಆಗ್ತಲ್ಲ. ಪ್ರಚೋದನೆ ಮಾಡೋದು, ಅದನ್ನು ರಾಜಕೀಯವಾಗಿ ಬಳಸಿಕೊಳ್ತಕ್ಕಂಥ ಕೆಲವು ಕೃತ್ಯಗಳು. ಯಾರು ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಟ್ರೆ ಸರ್ಕಾರ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ. ಬಾಗಲಕೋಟೆ ಘಟನೆಯನ್ನ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ದುಷ್ಕೃತ್ಯ ಎಸಗಿದ ಪುಂಡರಿಗೆ ಕಾನೂನಿನ ಮೂಲಕ ತಕ್ಕ ಉತ್ತರ ನೀಡುವಂತೆ ಸೂಚನೆ ನೀಡಿದ್ದೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಶಾಂತಿ ಕಾಪಾಡುವಂತೆ ಬಾಗಲಕೋಟೆ ಜನರನ್ನ ಮನವಿ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆಯಿಂದ ರವಿ ಮುಖಿ ಜೊತೆ ಹರೀಶ್ ಮತ್ತು ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.